ರಾಷ್ಟ್ರಕವಿ ಕುವೆಂಪು ಜನ್ಮದಿನಾಚರಣೆ ಅಂಗವಾಗಿ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದಿಂದ ಕುವೆಂಪು ನಾಟಕ ಲೋಕ ವಿಷಯದ ಕುರಿತು ಬೆಂಗಳೂರಿನಲ್ಲಿ ನಿನ್ನೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಚನ್ನಪ್ಪ ಕಟ್ಟಿ ಕುವೆಂಪು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಈ ವೇಳೆ ಸಾಹಿತಿ, ನಾಟಕಕಾರ ಡಾ ಕೆವೈ ನಾರಾಯಣಸ್ವಾಮಿ, ಪ್ರಾಧಿಕಾರದ ಸಂಚಾಲಕ ಡಾ ಚಿತ್ತಯ್ಯ ಪೂಜಾರ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಡಾ ಕೆವೈ ನಾರಾಯಣಸ್ವಾಮಿ, ರಾಷ್ಟ್ರಕವಿ ಕುವೆಂಪು ಅವರು ರಾಜ್ಯದ ಬೀದರ್ ಜಿಲ್ಲೆಯಿಂದ ಚಾಮರಾಜನಗರದವರೆಗಿನ ಎಲ್ಲಾ ಕನ್ನಡಿಗರಿಗೂ ತಿಳಿದಿರುವಂತಹ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾಗಿದ್ದರು. ಅವರಂತಹ ಕವಿ ನಮ್ಮಲ್ಲಿ ಜನಿಸಲಿ ಎಂಬುದು ಎಲ್ಲ ಭಾಷಿಕರ ಜನರ ಕನಸಾಗಿದೆ ಎಂದು ತಿಳಿಸಿದರು. ವೈದಿಕರ ಮೋಸ ಇವುಗಳ ಬಗ್ಗೆ ಅವರ ಇಡೀ ಸಾಹಿತ್ಯದ ಕೃತಿಗಳು ತೋರ್ತಾ ಇದ್ದ ಮತ್ತು ಮುಖ್ಯವಾಗಿ ಅವರ ವೈಚಾರಿಕ ಲೇಖನಗಳಲ್ಲಿ ಪ್ರಕಟವಾಗ್ತಾ ಇದ್ದಂಥ ವಿಚಾರದ ಪ್ರಖರತೆಯನ್ನು ಗಮನಿಸಿದರೆ ಇದು ನಿಜಕ್ಕೂ ಒಬ್ಬ ಮನುಷ್ಯರ ಒಳಗೆ ಇದಿಷ್ಟೆಲ್ಲವೂ ಸಾಧ್ಯವಾಗೋದಕ್ಕೆ, ಇಷ್ಟೆಲ್ಲವೂ ನೆಲೆಗೊಳ್ಳೋದಕ್ಕೆ ಸಾಧ್ಯವೇ.